ಸರ್ ಈಗ ಸದ್ಯಕ್ಕೆ ಘಟನೆ ಮತ್ತೆ ಸಿನಿಮಾ ಒಂದು ಹೋರಾಟಕ್ಕೆ ಕಿಚ್ಚಚ್ಚುತ್ತೆ ಅನ್ನೋಂತ ಭರವಸೆನ ನಾವು ಹುಟ್ಟಿಸಿದೆ. ಬಟ್ ಆದ್ರೆ ನೀವು ಇದನ್ನ ತಲುಪಿಸುವಂತ ರೀತಿ ಅಂದ್ರೆ ರಾಷ್ಟ್ರಾದ್ಯಂತ ತಲುಪಿಸ್ತೀನಿ ಅನ್ನೋಂತ ಹಠಕ್ಕೆ ನಿಂತಿದ್ದೀರಿ. ಅಜಯ್ ಅವರ ಆ ಪ್ಲಾನ್ ಹೆಂಗಿದೆ ಅಂತ? ಅಲ್ಲ, ಪ್ಲಾನ್ ನಂಗೆ ಸೀರಿಯಸ್ಲಿ ಇದು ಕ್ವಶನ್. ಸಿನಿಮಾ ಮಾಡ್ಬೇಕಾದ್ರೆ ಎಷ್ಟು ದುಡ್ಡು ಆಗತ್ತೆ, ಏನಾಗುತ್ತೆ, ಹೆಂಗ್ ಮಾಡ್ತೀನಿ ಅದು ನಂಗೆ ಯಾವತ್ತೂ ಪ್ರಶ್ನೆ ಕಾಡಿಲ್ಲ. ಇದು ಪ್ರಶ್ನೆ, ಅಫ್ಕೋರ್ಸ್ ಇದು ಒಂದು ಪ್ರಶ್ನೆ. ಅಂದ್ರೆ ಹೆಂಗ್ ತಲುಪಿಸೋದು, ತಲುಪಿದ ಮೇಲೆ 100% ಇಷ್ಟಪಡ್ತಾರೆ ಅನ್ನೋದು ನನಗೆ ಗ್ಯಾರಂಟಿ ಗೊತ್ತಿದೆ. ಹೆಂಗ್ ತಲುಪಿಸೋದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅದು. ಬಟ್ ಒಂದು ನಂಬಿಕೆ ಏನಂದ್ರೆ, ಇವಾಗ ಏನೇ ಮಾತಾಡ್ತಿದ್ದೀನಿಲ್ಲ, ಯಾರೇ ಒಂದಷ್ಟು ಜನ ನೋಡಿದ್ರು ಹೌದು ಇವನ್ ಪ್ರಾಮಾಣಿಕವಾಗಿ ಮಾತಾಡ್ತಾ ಇದ್ದಾನೆ, ಸಿನಿಮಾ ಪ್ರಮೋಟ್ ಮಾಡೋದಕ್ಕಲ್ದೆ, ಬರೀ ಒಂದು ಪ್ರಚಾರಕ್ಕಲ್ದೆ, ಕಮರ್ಷಿಯಲ್ ವ್ಯಾಲ್ಯೂಸ್ಗೆ ಸಿನಿಮಾ ಸೇಲ್ ಮಾಡೋದಕ್ಕಲ್ದೆ ಒಂದು ವಿಷಯ ಇಟ್ಕೊಂಡು ಮಾತಾಡ್ತಾ ಇದ್ದಾನೆ. ಕನ್ನಡ ಸಿನಿಮಾನು ಬೆಳಿಬೇಕು, ಜೊತೆಗೆ ಒಂದು ವಿಷಯನೂ ಹೇಳ್ಬೇಕು ಅನ್ನೋದು ಆಡಿಯನ್ಸ್ ಸೆನ್ಸ್ ಮಾಡ್ತಾನೆ ಅನ್ನೋದು ನನಗೆ ಗೊತ್ತಿದೆ. ನನ್ನ ಆನೆಸ್ಟಿ, ನಾನು ಏನು ಹೇಳಕ್ ಟ್ರೈ ಮಾಡ್ತಿದ್ದಿಲ್ಲ, ಅದನ್ನ ಬಿಲೀವ್ ಮಾಡ್ತಾನೆ ಅನ್ನೋದು ನನಗೆ ಗೊತ್ತಿದೆ. ಅದರಿಂದ ಜನ ಥಿಯೇಟ್ರಿಗೆ ಬರಬೇಕು, ಅವರೇ ಗೆಲ್ಲಿಸ್ಬೇಕು. ಹೆಂಗ್ ಸ್ಟ್ರಾಟಜಿ ಮಾಡ್ಬೇಕು ನಂಗೆ ಗೊತ್ತಿಲ್ಲ. ಇದೆಲ್ಲದರ ಜೊತೆ ಸದ್ಯಕ್ಕೆ ಕನ್ನಡದಲ್ಲಿ ಏನ್ ನೋಡಿದ್ರು ಕೋಟಿ ಕೋಟಿ ಬಜೆಟ್ ಅಲ್ಲಿ ತಯಾರಾಗ್ತಾ ಇರ್ತಕ್ಕಂಥದ್ದು, ಬಿಗ್ ಬಜೆಟ್ ಸಿನಿಮಾಗಳೇ ಬರ್ತಾ ಇರುವಂಥದ್ದು, ಪ್ಯಾನ್ ಇಂಡಿಯಾ ಸಿನಿಮಾಗಳ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡುವಂಥದ್ದು. ಇದನ್ನ ನೀವು ಕೂಡ ಮಾತಾಡಿದ್ರಿ. ಅಜಯ್ ರಾವ್ ಅವರ ಲೈಫ್ ಅಲ್ಲಿ ಇಂಥದ್ದೊಂದು ಆಗ್ಲಿಲ್ಲ ಅನ್ನೋಂಥ ಬೇಜಾರಿದ್ಯಾ? ಅದೇ ಹೇಳ್ತಾ ಇದ್ರಿ, ನಮ್ಮನ್ನ ಅಂದ್ರೆ ಒಂದು ಫ್ರಂಟ್ ಲೈನ್ ಅಲ್ಲಿ ಇರುವಂತ ಸಂದರ್ಭದಲ್ಲಿ ಬಳಸ್ಕೊಳ್ಳುವಂಥದ್ದು ಪ್ರಮಾಣ ಕೂಡ ಕಡಿಮೆ ಇತ್ತು ಅನ್ನುವಂಥದ್ದು. ಸರ್, ಅದು ನಿಮ್ ಲೈಫಲ್ಲಿ ಆಗಿರೋಂಥ ಘಟನೆ ಬಗ್ಗೆ? ಅಲ್ಲ, ನನ್ನ ಉದ್ದೇಶ ಸಿನಿಮಾ ಅಂದ್ರೆ ಬರೀ ಬಿಗ್ ಬಜೆಟ್ ಸಿನಿಮಾಗಳು ಆಗತ್ತೆ ಅನ್ನೋದು ಆಡಿಯನ್ಸ್ ತಲೆನಲ್ಲಿ ಕೂತಿದೆ. ಈಗ ಒಬ್ಬ ನಿರ್ಮಾಪಕ, ಅವನ ಹತ್ರ 100 ಕೋಟಿ ಇದೆ ಅಂದ್ರೆ ಅವನಿಗೆ ಅಧಿಕಾರ ಇದೆ 100 ಕೋಟಿ ಬಜೆಟ್ ಹಾಕಿ ಸಿನಿಮಾ ಮಾಡೋದಕ್ಕೆ. ಒಬ್ಬನ ಹತ್ರ ಬರೀ 1 ಕೋಟಿ ಇದೆ ಅಂದ್ರೆ ಅವ್ನು 1 ಕೋಟಿನೇ ಹಾಕಿ ಸಿನಿಮಾ ಮಾಡೋಂಥ ಅಧಿಕಾರ ಅವನಿಗಿದೆ. ಆದ್ರೆ ಆ 1 ಕೋಟಿ ಹಾಕಿ ಸಿನಿಮಾ ಮಾಡಿನೂ ನಾನು ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗ್ಬೇಕಂದ್ರೆ ಆ ಥರದ್ದೊಂದು ಕಥೆ, ಆ ಥರದ್ದೊಂದು ಮೇಕಿಂಗ್, ಅಷ್ಟರಲ್ಲೇ ಒಂದು ಏನಾದರೂ ಒಂದು ಕ್ರಿಯೇಟಿವಿಟಿ ಮಾಡಿ ದಾಖಲೆ ಮಾಡಬೇಕು ಅನ್ನೋದು, ಅದೊಂದು ಚಾಲೆಂಜನ್ನು ಅವ್ನು ತೊಗೊಳಕ್ಕೆ ರೆಡಿ ಆಗಿರಬೇಕು. ಈಗ ನೀವು ಮಾರುತಿ 800 ಕಾರಲ್ಲೂ ಇಲ್ಲಿಂದ ಮೈಸೂರಿಗೆ ಹೋಗ್ತೀರಾ, ಬೆಂಜಲ್ಲಿ ಕೂಡ ಇಲ್ಲಿಂದ ಮೈಸೂರಿಗೆ ಹೋಗ್ತೀರಾ ಅಲ್ವಾ? ಬಟ್ ಹೆಂಗೆ ಹೋಗ್ತೀರಾ, ಹೆಂಗೆ ಪ್ರಯಾಣ ಸಾಗಿಸ್ತೀರಾ ಅನ್ನೋದು ಆ ಚಾಲಕನಿಗೆ, ಆ ಕಾರ್ ಮಾಲೀಕನಿಗೆ ಗೊತ್ತಿರಬೇಕು. ಹಾಗಾಗಿ ನಾನು ಹೇಳ್ತಾ ಇರೋದು, ನಂದು ಇದು ತೀರಾ ಬಿಗ್ ಬಜೆಟ್ ಸಿನಿಮಾನೂ ಅಲ್ಲ, ಲೋ ಬಜೆಟ್ ಸಿನಿಮಾನೂ ಅಲ್ಲ. ಈಗ ಆಡಿಯನ್ಸ್ ಮೈಂಡಲ್ಲಿ ಕೂತಿದ್ದಿಲ್ಲ, ಈ 100 crores ಸಿನಿಮಾ ಆದರೆ ಮಾತ್ರ ಇದು ಪ್ಯಾನ್ ಇಂಡಿಯಾ ಅನ್ನೋದು. ಮಿಡಲ್ ಸ್ಕೇಲ್ ಸಿನಿಮಾ ಕೂಡ ಆಗೋ ಸಾಧ್ಯತೆಗಳು ಇದೆ ಅನ್ನೋದು ಈ ಸಿನಿಮಾ ಒಂದು ಪ್ರೂವ್ ಮಾಡಲಿ, ಯಾಕೆ ಆಗಬಾರ್ದು ಅನ್ನೋದು ನಂದೊಂದು ಹಠ. ಒಂದು ಮಾಡಿ, ಈಗ ಮಂಜುಮಲ್ ಬಾಯ್ಸ್ ಅಂತ ಒಂದು ಯಾವುದೋ ಮಲಯಾಳ ಸಿನಿಮಾ ಬಂತು, ಅವ್ರು ಏನು ಬಂದು ಇಲ್ಲಿ ಕೂತ್ಕೊಂಡು ಮಾತಾಡಿಲ್ಲ, ಯಾವ ಇಂಟರ್ವ್ಯೂ ಮಾಡಿಲ್ಲ, ಏನೂ ಮಾಡಿಲ್ಲ. ಜನನೇ ನೋಡಿ ಸಿನಿಮಾ ಅಲ್ಲಿ ಮೆಚ್ಚುಗೆ ಕೊಟ್ಟರು, ಇಲ್ಲಿ ಬಂತು ಹೋಯ್ತು. ಈ ಕಾಂತಾರ ಸಿನಿಮಾ, ಕಾಂತಾರ ಬರೀ ಕನ್ನಡ ಮಾತ್ರ ಸೀಮಿತ ಮಾಡಿದ್ರು, ನಮ್ಮ ಕನ್ನಡಿಗರೇ ತೊಗೊಂಡು ಹೋಗಿರೋದು ಸಿನಿಮಾ ಚೆನ್ನಾಗಿದ್ದಾಗ. ಸೊ ಆ ಕಂಟೆಂಟ್ ವ್ಯಾಲ್ಯೂನ ನಾನು ಬಿಲೀವ್ ಮಾಡ್ತಿದ್ದೀನಿ. ಇಲ್ಲಿ ನಾನು ಅದನ್ನೇ ಹೇಳಕ್ ಪ್ರಯತ್ನ ಮಾಡ್ತಿರೋದು. ಇಲ್ಲಿ ಕೂಡ ಒಬ್ಬ ಹೀರೋ ಒಂದು ಪ್ರಯತ್ನ ಮಾಡ್ದ, ಒಂದು ಮಿಡಲ್ ಸ್ಕೇಲ್ ಸಿನಿಮಾ ಮಾಡ್ದ, ಅದು ಈ ಮಟ್ಟಕ್ಕೆ ಸೌಂಡ್ ಮಾಡ್ತು ಗುರು ಅನ್ನೋದು ಒಂದು ಎಕ್ಸಾಂಪಲ್ ಆಗಲಿ ಅನ್ನೋದು ಒಂದು ಆಸೆ ನನಗೆ.